ಆತ್ಮೀಯ ಬಂಧುಗಳೇ, ಶ್ರೀರಾಮಚರಿತ ಮಾನಸ ಅಯೋಧ್ಯಾಕಾಂಡ, ಇದರಿಂದ ಇವತ್ತು ಚೌಪಾಯಿಗಳನ್ನ ತಿಳ್ಕೊಳ್ಳೋಣ. ತಬ ಮುನಿ ಬೋಲೆ ಭರತ್ ಸನ್ ಸಬ ಸಂಕೋಚ ತಜಿತಾತ್, ಕೃಪಾ ಸಿಂಧು ಪ್ರಿಯ ಬಂಧು ಸನ್ ಕಹು ಹೃದಯ ಕೈ ಬಾತ್. सुनी मुनि बचन राम रुख पाई, गुरु साहिब अनुकूल अघाई. लखी अपने सिर सबु चरु भारू, कही न सकही कछु करही बिचारो. पुलकी शरीर सभा भय ठाड़े, नीरज नयन नेह जल बाड़े. कहब मोर मुनिनाथ निबाहा, यही ते अधिक कहूँ मैं कहा. मैं जानवु निज नाथ सुभावु, अपराधिहु पर कोह न काऊँ. मो पर कृपा स्नेहु विशेषी, खेलत खुनिस न कबहु देखी. शिशुपन ते परिहरेवु न संगु, कबहु न कीन्ह मोर मन भंगु. मैं प्रभु कृपा रीति जिय जोही, ಹಾರೆಹು ಖೇಲ್ ಜಿತಾವಹಿ ಮೋಹಿ. ಇವು ಚೌಪಾಯಿಗಳು ಮತ್ತು ದೋಹೆ. ಈಗ ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಇಲ್ಲಿ ತುಳಸಿದಾಸರು ಹೇಳ್ತಾರೆ, ಗುರುವಿನ ಮಾತನ್ನು ಕೇಳಿ ಭರತನ ಪ್ರೀತಿ ಭಕ್ತಿಯನ್ನು ಅರ್ಥ ಮಾಡಿಕೊಂಡು ರಾಮ ಭರತನ ಅಭಿಪ್ರಾಯ ಏನಿದೆಯೋ ಹಾಗೆ ನಡ್ಕೊಳ್ಳೋಣ. ಮೊದಲು ಅವನು ಏನು ಹೇಳ್ತಾನೋ ಕೇಳೋಣ, ಅವನ ಒಂದು ಮಾತಿಗೆ ನಾವು ಬೆಲೆ ಕೊಡಬೇಕು ಅಂಥೇಳಿ ಅವನು ಮೌನವಾಗ್ತಾನೆ. ಆಗ ವಸಿಷ್ಠ ಮುನಿಗಳು ಭರತನಿಗೆ ಹೇಳ್ತಾರೆ, ಮಗು ಭರತ, ಸಂಕೋಚವನ್ನು ಬಿಟ್ಟು ದಯಾನಿಧಿಯೂ ನಿನ್ನ ಪ್ರೀತಿಯ ಅಣ್ಣನೂ ಆದಂಥ ಶ್ರೀರಾಮಚಂದ್ರನಲ್ಲಿ ನಿನ್ನ ಅಂತರಂಗದ ಮಾತನ್ನ, ಅಂದರೆ ನಿನ್ನ ಒಳಗಡೆ ಮನಸ್ಸಲ್ಲಿ ಏನೇನಿದೆಯೋ, ನಿನಗೇನು ಅನ್ನಿಸ್ತಾ ಇದೆಯೋ ಅದನ್ನೆಲ್ಲ ಹೇಳು ಅಂತಂದ್ಬಿಟ್ಟು ಹೇಳ್ತಾರೆ. ಮುನಿಯ ಮಾತನ್ನು ಕೇಳಿ ಶ್ರೀರಾಮನ ಇಂಗಿತವನ್ನು ಅರ್ಥ ಮಾಡಿಕೊಂಡು, ಅಂದರೆ ಶ್ರೀರಾಮನ ಮನಸ್ಸಲ್ಲಿ ಏನಿದೆ ಅನ್ನೋದು ಅವನಿಗೆ ಗೊತ್ತಾಗ್ಬಿಡುತ್ತೆ. ಯಾಕಂದರೆ ಅಷ್ಟು ಪ್ರೀತಿಸ್ತಾನಲ್ವ ಅವನು ತನ್ನ ಅಣ್ಣನ್ನ. ಈಗ ಅಣ್ಣನ ಒಂದು ಮನಸ್ಸಲ್ಲಿ ಏನಿದೆ ಅಂತಲೂ ಕೂಡ ಅರ್ಥ ಮಾಡಿಕೊಂಡು, ಗುರು ಮತ್ತು ನನ್ನ ಸ್ವಾಮಿ ಇಬ್ಬರೂ ನನಗೆ ಈಗ ಅನುಕೂಲರಾಗಿದ್ದಾರೆ. ಅಂದರೆ ನಾನು ಹೇಳೋ ಮಾತಿಗೆ ಬೆಲೆ ಕೊಟ್ಟು ನನ್ನ ಮಾತನ್ನು ಕೇಳ್ತಾ ಇದ್ದಾರೆ. ನಾನು ಹೇಳಿದ್ರೆ ಈಗ ಅವರು ಏನು ಬೇಕಾದರೂ ಒಪ್ಕೊಳ್ತಾರೆ ಅಂತ ತಿಳ್ಕೊಂಡು ಆನಂದ ಪಡ್ತಾನವನು. ಆದರೆ ಎಲ್ಲ ಭಾರನೂ ನನ್ನ ಮೇಲೆ ಬಿತ್ತಲ್ಲ ಅಂತ ಅಂದ್ಕೊಂಡು ಭರತನ ಬಾಯಿಂದ ಮಾತೇ ಹೊರಡಲಿಲ್ಲ. ಅವನ ಶರೀರವೆಲ್ಲ ಪುಳಕಿತವಾಗುತ್ತೆ. ಅಂದರೆ ಈಗ ಗುರುಗಳ ಮೇಲೆ ರಾಮ ಹಾಕ್ತಾನೆ, ರಾಮನ ಮೇಲೆ ಗುರುಗಳು ಹಾಕ್ತಾರೆ. ಈಗ ಇಬ್ಬರು ಸೇರಿಕೊಂಡು ಭರತನ ಮೇಲೆ ಹೇಳ್ತಾರೆ. ಭರತ ಹೇಗೆ ಹೇಳ್ತಾನೋ ಹಾಗೆ ಮಾಡೋಣ ಅಂತಂದ್ಬಿಟ್ಟು ಅವರು ಈಗ ಡಿಸೈಡ್ ಮಾಡ್ಕೊಂಡಿದ್ದಾರಲ್ಲ. ಅದಕ್ಕೆ ಇದನ್ನ ಕೇಳಿ ಅವನಿಗೆ ಮಾತೇ ಹೊರಡೋದಿಲ್ಲ. ಅವನ ಶರೀರವೆಲ್ಲ ಪುಳಕಿತವಾಗಿ ಸಭೆಯಲ್ಲಿ ಈಗ ಎದ್ದು ನಿಂತ್ಕೊಳ್ತಾನೆ. ಅವನ ಕಮಲದಂತಹ ಕಣ್ಣುಗಳಲ್ಲಿ ಪ್ರೇಮಾಶ್ರುಗಳು ಧಾರಾಕಾರವಾಗಿ ಹರಿತಾ ಇದ್ವು. ಭರತ ಏನು ಮಾಡ್ತಾನೆ, ಕೈ ಜೋಡಿಸ್ಕೊಂಡು ಈ ರೀತಿ ಹೇಳ್ತಾನೆ, ನಾನು ಹೇಳಬೇಕಾಗಿರೋದನ್ನೆಲ್ಲ ಗುರುಗಳು ಹೇಳಿದ್ದಾರೆ. ಇದಕ್ಕಿಂತ ಹೆಚ್ಚಿಗೆ ನಾನೇನು ಹೇಳಲಿ? ನನ್ನ ಸ್ವಾಮಿಯ ಸ್ವಭಾವ ಏನಿದೆಯೋ ಅದು ನನಗೆ ಚೆನ್ನಾಗಿ ಗೊತ್ತಿದೆ. ಅವನು ಅಪರಾಧಿಗಳ ಮೇಲೂ ಕೂಡ ಕೋಪ ಮಾಡಿಕೊಳ್ಳೋದಿಲ್ಲ. ನನ್ನ ಮೇಲಂತೂ ಅವನಿಗೆ ವಿಶೇಷವಾದಂತಹ ಪ್ರೀತಿ ಕೃಪೆ ಇದೆ. ಅವನು ಆಟದಲ್ಲೂ ಕೂಡ, ಅಂದರೆ ಆಟ ಆಡಬೇಕಾದ್ರೆ ಸಾಮಾನ್ಯವಾಗಿ ನಾವು ಬೈಕೊಳ್ಳೋದು, ಹೊಡೆದಾಡ್ಕೊಳ್ಳೋದು, ಸಿಟ್ಟು ಮಾಡ್ಕೊಳ್ಳೋದೆಲ್ಲ ಮಾಡ್ತೀವಲ್ವಾ. ಇಲ್ಲಿ ಅವನು ಹೇಳ್ತಾ ಇದ್ದಾನೆ, ಭರತ, ಆ ರಾಮ ಇದ್ದಾನಲ್ಲ, ಅವನು ಆಟ ಆಡಬೇಕಾದ್ರೂ ಸಿಟ್ಟಾಗಿರೋದನ್ನ ನಾನು ನೋಡಿಲ್ಲ. ಬಾಲ್ಯದಿಂದಲೂ ಕೂಡ ನಾನು ಯಾವಾಗಲೂ ಅವನ ಜೊತೆಯಲ್ಲೇ ಇರ್ತಾ ಇದ್ದೆ. ಅವನ ಜೊತೆ ಬಿಟ್ಟಿರೋವನೇ ಅಲ್ಲ ನಾನು. ಮತ್ತೆ ನನ್ನ ಪ್ರಭು ಅಂದರೆ ಶ್ರೀರಾಮಚಂದ್ರನಿಗೆ ಹೇಳ್ತಾ ಇದ್ದಾನೆ, ನನ್ನ ಪ್ರಭು ಕೂಡ ಯಾವತ್ತೂ ಕೂಡ ನನ್ನ ವಿರುದ್ಧವಾಗಿ ಪ್ರತಿಕೂಲವಾಗಿ ಯಾವತ್ತೂ ಏನು ಮಾಡಿರುವಂಥವನಲ್ಲ. ನಾನು ಅವನ ಕೃಪೆಯನ್ನು ತುಂಬ ಅನುಭವಿಸಿದ್ದೀನಿ. ಆಟದಲ್ಲಿ ನಾನು ಸೋತ್ರೂ ಕೂಡ ಅವನು ನನ್ನನ್ನೇ ಗೆಲ್ಲಿಸ್ತಾ ಇದ್ದ. ಅಂದರೆ ಅಣ್ಣ ತಮ್ಮಂದ್ರೆಲ್ಲ ಆಡಬೇಕಾದ್ರೆ ಭರತನ ಮೇಲೆ ವಿಶೇಷವಾದಂಥ ಪ್ರೀತಿ ಇದೆ ಅವನಿಗೆ. ಈಗ ನೋಡಿ, ನಾವು ತಿಳ್ಕೊಂಡಿರೋ ಮಟ್ಟಿಗೆ ಲಕ್ಷ್ಮಣನ ಮೇಲೆ ಪ್ರೀತಿ ಅವನಿಗೆ ಅಂತ ಅಂದ್ಕೊಂಡಿದ್ವಿ. ಆದರೆ ಭರತ ಲಕ್ಷ್ಮಣನಿಗಿಂತೂ ಶ್ರೇಷ್ಠ ಇಲ್ಲಿ ಅಂತ ಹೇಳ್ತಾ ಇದ್ದಾರೆ. ಅಂದರೆ ರಾಮನಿಗೆ ಅವನ ಮೇಲೆ ಎಷ್ಟು ಪ್ರೀತಿ ಅಂತಂದರೆ, ಆಟ ಆಡ್ತಾ ಇರಬೇಕಾದ್ರೆ ಏನಾದರೂ ಭರತ ಸೋಲುವಂಥ ಸಂದರ್ಭ ಬಂದಾಗ ಅವನು ಸೋತು ಇವನನ್ನ ಗೆಲ್ಲಿಸ್ತಾ ಇದ್ದ ಅನ್ನೋದನ್ನ ಹೇಳ್ತಾ ಇರೋದು. ಅಂದರೆ ಆ ಭಗವಂತನ ಕೃಪೆಯನ್ನ ಅನುಭವಿಸಿದ್ದೀನಿ ಅಂತ ಹೇಳ್ತಾ ಇದ್ದಾನೆ ನೋಡಿ ಇಲ್ಲಿ.
ಆ ಅನುಭವಿಸಿದಾಗ ಮಾತ್ರನೇ ಅದರದ್ದು ಇಂಪಾರ್ಟೆನ್ಸ್ ಏನು ಅಥವಾ ಅವರ ಒಂದು ಮಹತ್ವ ಏನು ಅನ್ನೋದು ನಮಗೆ ಗೊತ್ತಾಗೋದು. ಈಗ ಸಾಮಾನ್ಯವಾಗಿ ನಾವೇನು ಮಾಡ್ತೀವಿ, ಗುರುಗಳ ಬಗ್ಗೆ ಅವ್ರಿಗೇನು ಗೊತ್ಬಿಟ್ಟಿದೆ, ಅವ್ರು ಹಿಂಗೆ ಹೇಳ್ಬಿಡ್ತಾರೆ, ಹಂಗೆ ಹೇಳ್ತಾರೆ ಅಂತ ನಾವು ಅವ್ರ ಬಗ್ಗೆ ಬೇಕಾದಷ್ಟು ಮಾತಾಡ್ಕೊಳ್ತೀವಿ. ಈಗಂತೂ ಟೀಚರ್ಸ್ ಅಂದರೆ ಬೆಲೆನೇ ಇಲ್ಲ. ಆ ಟೀಚರ್ಗೆ ಭಯ ಪಡಿಸ್ತಾರೆ, ಅವ್ರಿಗೆ ಹೆದರಿಕೆ ಬೆದರಿಕೆಗಳನ್ನು ಹಾಕೋರು ಇದ್ದಾರೆ ಇವಾಗ ಅಲ್ವಾ. ಆಗಿನ ಕಾಲದಲ್ಲಿ ಗುರುಗಳು ಅಂತಂದರೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತಾ ಇದ್ರು, ಭಯ ಭಕ್ತಿ ಅನ್ನೋದೆಲ್ಲ ಇರ್ತಿತ್ತು. ಇಲ್ಲಿ ಆ ಒಂದು ಕೃಪೆ ಅನ್ನೋದನ್ನ ಗುರುಗಳು ಕೊಡ್ತಾರೆ ಮತ್ತು ಭಗವಂತ ಕೊಡ್ತಾನೆ. ಬೇರೆ ಯಾರೂ ನಮಗೆ ಅದನ್ನು ಕೊಡೋದಕ್ಕೆ ಸಾಧ್ಯ ಇಲ್ಲ. ಆ ಕೃಪೆಯ ಬಗ್ಗೆ ತಿಳುವಳಿಕೆ ಇರುತ್ತಲ್ಲ, ಯಾರು ತಮ್ಮ ಜೀವನದಲ್ಲಿ ಆ ಕೃಪೆಯನ್ನು ಅನುಭವಿಸಿರ್ತಾರೋ ಅವ್ರಿಗೆ ಮಾತ್ರ ಅದ್ರ ಇಂಪಾರ್ಟೆನ್ಸ್ ಗೊತ್ತಾಗೋದು. ಇನ್ನು ಬೇರೆ ಯಾರಿಗೂ ಅದು ಹೇಳಿದ್ರೂ ಕೂಡ ಅರ್ಥ ಆಗೋದಿಲ್ಲ. ಅದಕ್ಕೆ ಹೇಳೋದು ಆಧ್ಯಾತ್ಮಿಕ ಅಂತಂದ್ರೇ ಅದು ನಮಗೆ ನಾವೇ ಕಂಡುಕೊಳ್ಬೇಕು ಆಯಿತಾ. ಇದನ್ನೆಲ್ಲ ಕೇಳೋದು ಏನಕ್ಕೆ ಅಂತಂದರೆ ಆ ಒಂದು ಯೋಗ್ಯತೆ ನಮಗೆ ಬರಲಿ ಅಂತಂದ್ಬಿಟ್ಟು, ನಮ್ಮಲ್ಲಿ ವಿವೇಕ ಜಾಗೃತ ಆಗಬೇಕು, ನನ್ನಲ್ಲಿ ಜ್ಞಾನ ವೃದ್ಧಿ ಆಗಬೇಕು. ಆಗ ನಮಗೆ ಈ ತಿಳುವಳಿಕೆ ಅನ್ನೋದು ಬರುತ್ತೆ. ಆಗ ನಾವು ಅರ್ಥ ಮಾಡ್ಕೊಳ್ಳೋ ಒಂದು ಕೆಪಾಸಿಟಿಯನ್ನು ಗಳಿಸಿರ್ತೀವಿ. ಅಂದರೆ ಒಂದು ಯೋಗ್ಯತೆಯನ್ನು ನಮಗೆ ತಂದುಕೊಡುತ್ತೆ ಈ ಧರ್ಮಗ್ರಂಥಗಳೆಲ್ಲ. ಸತ್ಸಂಗ ಯಾಕಿರಬೇಕು ಅಂತಂದರೆ ನಮ್ಮನ್ನು ಪರಿವರ್ತನೆ ಮಾಡುವಂಥ ಕೆಲಸವನ್ನು ಇದು ಮಾಡುತ್ತೆ. ಅದಕ್ಕೋಸ್ಕರ ಇದು ತುಂಬ ಇಂಪಾರ್ಟೆಂಟಾಗಿ ಬೇಕಾಗಿರುವಂಥದ್ದು. ಸೊ ಇಲ್ಲಿ ಅವನು ಹೇಳ್ತಾ ಇದ್ದಾನೆ, ಅವನ ಕೃಪೆಯನ್ನು ನಾನು ಅನುಭವಿಸಿದ್ದೀನಿ ಅಂತಂದ್ಬಿಟ್ಟು. ಅದು ಚಿಕ್ಕಂದ್ರಿಂದನೂ ಕೂಡ ನನಗೆ ಅದ್ರ ಬಗ್ಗೆ ಅರಿವಿದೆ. ನಾನು ಚಿಕ್ಕವನಿದ್ದಾಗ ಆಟ ಆಡಬೇಕಾದ್ರೂ ಕೂಡ ನನ್ನನ್ನು ಸೋಲಕ್ಕೆ ಬಿಡದೆ ಅವನು ಸೋತು ನನ್ನನ್ನು ಬೇಕಾದರೆ ಗೆಲ್ಲಿಸ್ತಾ ಇದ್ದ ಅಂತ ಆ ಕೃಪೆಗೆ ಒಂದು ಎಕ್ಸಾಂಪಲ್ ಕೊಟ್ಟು ಕೂಡ ಇಲ್ಲಿ ಹೇಳ್ತಾ ಇದ್ದಾನೆ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.